ಹಾಯ್, ನಾನು ನಿಮ್ಮ ಟೆಕ್ನೋಕಂದಿರ್ತೀನಿ. ನೀವುಗಳೇ ನನ್ನ ಆಸ್ತಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನಗೆ ಗೊತ್ತು ಇವತ್ತಿನ ಈ ವಿಡಿಯೋ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಕುಮಟಾ ಹೊನ್ನಾವರ ಸೈಡವ್ರಿಗಂತೂ ಈ ಒಂದು ನಾನು ಹೋಗ್ತಾ ಇರೋ ಜಾಗ ತುಂಬಾ ಫೇವ್ರೆಟ್. ಯಾವುದು ಅಂತ ಅಂದರೆ ಶ್ರೀ ಹನುಮಂತ ದೇವರು ಚಂದಾವರ. ಕುಮಟಾ ಹೊನ್ನಾವರದವ್ರಿಗೆ ಇದು ಗೊತ್ತೇ ಇರುತ್ತೆ, ಯಾಕಂದರೆ ಅಷ್ಟು ಫೇಮಸ್ ದೇವಸ್ಥಾನ ಇದು. ನೀವೇನಾದರೂ ಕುಮಟಾದಿಂದ ಬರ್ತಿದ್ದೀರಾ ಅಂತ ಅಂದರೆ ಚಂದಾವರದಲ್ಲಿ ಇಟ್ಕೊಂಡು ಅಲ್ಲಿ ನಿಮಗೆ ಬೋರ್ಡ್ ಕಾಣಿಸುತ್ತೆ, ಅದೇ ರೋಡಲ್ಲಿ ನೀವು ಹೋದ್ರೆ ಆಯಿತು. ಒಂದು ಸ್ವಲ್ಪ ದೂರ ಆಗುತ್ತೆ ಬಸ್ ಹಿಡಿದು, ಅಲ್ಲಿ ನೀವು ಆಟೋ ಮಾಡ್ಕೊಂಡು ಕೂಡ ಹೋಗ್ಬೋದು, ನಡ್ಕೊಂಡು ಕೂಡ ಹೋಗ್ಬೋದು. ನೀವೇನಾದರೂ ದೇವಸ್ಥಾನಕ್ಕೆ ಓನ್ ವೆಹಿಕಲಲ್ಲಿ ಬರ್ತೀರಾ ಅಂತಂದರೆ ದೇವಸ್ಥಾನದ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ನೀವು ಆರಾಮಾಗಿ ಬರ್ಬೋದು. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಬನ್ನಿ. ನಾನು NS ನಾಯ್ಕ್ ಅಂತ ರಿಟೈರ್ಡ್ ಪ್ರೌಢಶಾಲಾ ಹೆಡ್ ಮಾಸ್ಟರ್ ಮತ್ತು 41 ವರ್ಷಗಳಿಂದ ಚಂದಾವರದ ಶ್ರೀ ಹನುಮಂತ ದೇವಸ್ಥಾನದ ಮೊಕ್ತೇಶ್ವರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದೇವಸ್ಥಾನದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಈ ರೀತಿಯಲ್ಲಿ ನಾನು ಕೊಡ್ತಾ ಇದ್ದೇನೆ. ನಮ್ಮ ಈ ದೇವಸ್ಥಾನ 1960ರ ದಶಕದಲ್ಲಿ ಸ್ಥಾಪನೆಯಾದದ್ದು. ಇಲ್ಲಿ 2 ಮೂರ್ತಿ ಇದೆ. ಒಂದು ಮೂಲ ಮೂರ್ತಿ, ಇನ್ನೊಂದು ಸವಾರಿ ಮೂರ್ತಿ. ಈ ಸವಾರಿ ಮೂರ್ತಿಯನ್ನು ಶಿವಾಜಿಯ ಗುರುಗಳಾದ ಸಮರ್ಥ ರಾಮದಾಸರು 1966-67ರ ಸಮಯದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಒಂದು ತಪಸ್ಸಿನ ಶಕ್ತಿಯನ್ನು ಈ ಸ್ಥಳಕ್ಕೆ ದಾರಿ ಎರೆದಿದ್ದಾರೆ. ಹನುಮಂತ ದೇವಾಲಯಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟಿದೆ, ಆದರೆ ಚಂದಾವರ ಹನುಮಂತನಷ್ಟು ಸಮರ್ಥವಾಗಿರುವಂಥದ್ದು, ಪ್ರಭಾವಶಾಲಿಯಾಗಿರುವಂಥ ದೇವಾಲಯ ಇನ್ನೊಂದಿಲ್ಲ. ಇದು ಕೇವಲ ಚಂದಾವರ ಗ್ರಾಮದ ದೇವಾಲಯ ಮಾತ್ರ ಅಲ್ಲ, ಇದು ಕುಮಟಾ ಹೊನ್ನಾವರ ತಾಲೂಕಿನ ಬಹುಭಾಗದ ಚಂದಾವರ ಸೀಮೆಯ ದೇವಾಲಯ ಆಗಿದೆ. ಇಲ್ಲಿ 2 ಮೂರ್ತಿ ಇರೋದು ಒಂದು ವಿಶೇಷ. ಈ ಸವಾರಿ ಮೂರ್ತಿ ಸಾಮಾನ್ಯವಾಗಿ ಜನವರಿಯಿಂದ ಜೂನ್ವರೆಗೆ ಸಂಚಾರದಲ್ಲಿರ್ತದೆ. ಆ ಸಂಚಾರದ ವೇಳೆಯಲ್ಲಿ ಅದರ ಜವಾಬ್ದಾರಿಯನ್ನು ಬದುಕೆ ಐಗಳ ಕುಟುಂಬದವರು, ದಾಸ, ಬೋಯಿ, ಅರ್ಚಕರು, ಹೀಗೆ ಈ ಒಂದು ಜನಸಮೂಹ ಅದಕ್ಕೆ ಇರ್ತದೆ. ಅವರು ಪ್ರತಿಯೊಂದು ಊರಿನಲ್ಲಿ ಮೊದಲೇ ನಾವು ನಿಗದಿ ಮಾಡಿರಲಿಲ್ಲ ಸ್ಥಳವನ್ನು. ಇತ್ತೀಚಿನ ವರ್ಷಗಳಲ್ಲಿ ಒಂದು ಬೈಠಕ್ಕಿಗೆ ನಾವು 10 ದಿನ ಅಂತ ಮಾಡಿದ್ದೇವೆ. ನಮ್ಮ ಚಂದಾವರ ಸೀಮೆಯಲ್ಲಿ ಸುಮಾರು 108 ಬೈಠಕ್ಗಳಿವೆ. ಈ 108 ಬೈಠಕ್ಗಳನ್ನು ಒಂದ್ಸಲ ನಾವು ಅದನ್ನು ಕವರ್ ಮಾಡೋದಾದರೆ ನಮಗೆ 8ರಿಂದ 10 ವರ್ಷಗಳು ಬೇಕಾಗ್ತದೆ. ಅಪಾರ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಪ್ರದೇಶದಲ್ಲಿ ಹನುಮಂತನಿಗೆ ಅಪಾರವಾದ ಭಕ್ತ ಸಮೂಹ ಕೂಡ ಇದೆ. ಅನೇಕ ಸಂದರ್ಭಗಳಲ್ಲಿ ನಾವು ದೊಡ್ಡ ದೇವರ ಕಾರ್ಯಗಳನ್ನು ಕೈಗೊಂಡಿದ್ದಿದೆ. 2023ರಲ್ಲಿ ನಾವು ಶ್ರೀದೇವರ ಮೂಲ ಮೂರ್ತಿಯ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಅದು ಭಾರಿ ಯಶಸ್ಸಾಗಿದೆ. ಈ ಸಲನೂ ಕೂಡ ಶ್ರೀದೇವರ ಸವಾರಿಯ ಮೂರ್ತಿಯ ಒಂದು ಕಲಾವೃದ್ಧಿ ಕಾರ್ಯಕ್ರಮವನ್ನು ಮುಂದಿನ ಫೆಬ್ರವರಿ ತಿಂಗಳು 8, 9, 10ರಂದು ಇಟ್ಕೊಳ್ಬೇಕು ಅಂಥೇಳಿ ನಾವು ನಿಗದಿ ಮಾಡಿದ್ದೇವೆ. ಈ ದೇವಾಲಯ 1960 ದಶಕ್ಕಿಂತ ಮೊದಲೇ ಇರಲಿಲ್ಲ. ಈ ಏನು ಮೂಲ ಮೂರ್ತಿ ಏನಿತ್ತು ಅದು ಅಲ್ಲೇ ಪಕ್ಕದಲ್ಲಿದ್ದ ಸುಂಕದ ಕಟ್ಟೆ ಮೇಲೆ ಒಂದು ಗೂಡಿನಲ್ಲಿ ಇಟ್ಕೊಂಡು ಅದನ್ನು ಅರ್ಚನೆ ಮಾಡ್ತಿದ್ರು. ಯಾವಾಗ ಸವಾರಿ ಮೂರ್ತಿ ಸಿಕ್ಕಿತು, ಇದು ವಡಗೇರಿ ಹಾಲಕ್ಕಿ ಕುಟುಂಬದವರಿಗೆ ಸಿಕ್ಕಿದ್ದು ಈ ಸವಾರಿ ಮೂರ್ತಿ. ಈ ಮೂರ್ತಿ ಸಿಕ್ಕಿದ ಮೇಲೆ ಸವಾರಿ ಪದ್ಧತಿ ಜಾರಿಗೆ ಬಂತು. ದೇವರ ಭಕ್ತರ ಸಂಖ್ಯೆ ಕೂಡ ಅಪಾರ ಪ್ರಮಾಣದಲ್ಲಿ ಉಂಟಾಗಿದೆ. ವಿಶೇಷ ಸೇವೆ ಅಂತಂದರೆ ದೇವರ ಸವಾರಿ ಸಂದರ್ಭದಲ್ಲಿ ಮತ್ತು ದೇವಸ್ಥಾನದಲ್ಲಿ ಕೂಡ ದಂಡಾವಳಿ ಸೇವೆ ಹನುಮಂತನಿಗೆ ಇಲ್ಲಿ ವಿಶೇಷವಾದ ಸೇವೆಯಾಗಿರುತ್ತದೆ. ಪ್ರತಿನಿತ್ಯ ಒಬ್ಬರದಲ್ಲ ಒಬ್ಬರು ದಂಡಾವಳಿ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ. ಮತ್ತು ಸವಾರಿಯಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಸಾಮೂಹಿಕ ದಂಡಾವಳಿಯನ್ನು ಜಾರಿಗೆ ತಂದಿದ್ದೇವೆ. ಇದರಿಂದ
ಆ ಊರಿನ ಎಲ್ಲ ಭಕ್ತರಿಗೆ 10 ದಿವಸದಲ್ಲಿ ಸೇವೆ ಕೊಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸಾಮೂಹಿಕ ದಂಡಾವಳಿ ಒಂದೊಂದು ಸಲ 50 ಜನ ಕೂಡ 50 ಪೂಜೆ ನಡೆದದ್ದು ಕೂಡ ಇದೆ ಕಳೆದ ನಮ್ಮ ಸವಾರಿಯಲ್ಲಿ. ಹೀಗೆ ಹನುಮಂತನ ಈ ಸವಾರಿ ಸಂದರ್ಭದಲ್ಲಿ ಭಕ್ತರು ಮನೆ ಜಾಗ, ಬಾವಿ ಜಾಗ, ಅವರಿಗೇನಾದರೂ ಪ್ರೇತ ಭೂತಗಳ ಕಾಟ ಇದ್ದರೆ ಅದರ ನಿವಾರಣೆ, ಈ ಎಲ್ಲಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಇಂತಹ ಅನೇಕ ನೂರಾರು ಪ್ರಕರಣಗಳು ನಮ್ಮ ದೇವರ ಇತಿಹಾಸದಲ್ಲಿ ಈ ಸಂದರ್ಭದಲ್ಲಿ ಆಗೋಗಿದೆ, ನಮ್ಮದೇ ಅವಧಿಯಲ್ಲಿ ಆಗಿ ಹೋಗಿದೆ. ದೂರದ ಜನ ಕೂಡ ಬಂದು ತಮ್ಮ ದೇವ ಬಿಡಿಸ್ಕೊಳ್ಳುವಂಥದ್ದಾಗಲಿ, ಬಾವಿ ಜಾಗ ಕೇಳೋದಾಗಲಿ, ಇನ್ನಿತರ ನೌಕರಿ, ಮದುವೆ ಮೊದಲಾದ ಸಮಸ್ಯೆಗಳನ್ನು ದೇವರ ಮುಂದೆ ಇಟ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಪ್ರತಿ ವರ್ಷ ನಮ್ಮದು ದೀಪೋತ್ಸವ ಅಂತೇಳಿ, ಕಾರ್ತಿಕ ದೀಪೋತ್ಸವ ಅಂತೇಳಿ ಅಮಾವಾಸ್ಯೆಗೆ ಆಗ್ತದೆ. ಅದು ಮೊನ್ನೆ ಆಗಬೇಕಿತ್ತು. ಈ ಸಲ ದೇವರ ಒಂದು ವಿಶೇಷ ಕಾರ್ಯ ಇರೋದ್ರಿಂದ ಅದನ್ನು ನೆರವೇರಿಸಿ ನಾವು ಫೆಬ್ರವರಿ ಕೊನೆಗೆ ಈ ಕಾರ್ತಿಕ ದೀಪೋತ್ಸವವನ್ನು ಇಟ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬಾರಿ ಮೂರ್ತಿಗೆ ಒಂದು ಹಿನ್ನೆಲೆ ಇದೆ. ವಡಗೇರಿಯ ಹಾಲಕ್ಕಿ ಗೌಡ ಸಮಾಜದ ಹೆಂಗಸರು ಕುಮಟಾ ತಾಲೂಕಿನ ಹೊನ್ನಳ್ಳಿಗೆ ಹೋದಾಗ, ಅಲ್ಲಿ ಮುಂಡಿಗೆ ಹುಲ್ಲು ತರಲಿಕ್ಕೆ ಹೋದಾಗ, ಹಸೆ ಹುಲ್ಲು ತರಲಿಕ್ಕೆ ಹೋದಾಗ ಈ ಒಂದು ಮೂರ್ತಿ ಅವರಿಗೆ ಅಕಸ್ಮಾತಾಗಿ ಸಿಕ್ಕಿತು. ಆಮೇಲೆ ಆ ಮೂರ್ತಿಯನ್ನು ಅವರು ತನ್ನ ಮನೇಲಿಟ್ಕೊಂಡ್ರು. ಯಾವುದೋ ಮಕ್ಕಳು ಆ ಮೂರ್ತಿಯನ್ನು ತೆಗೆದು ಭತ್ತದ ಕಣಜದಲ್ಲಿ ಹಾಕಿದ್ರು. ಭತ್ತದ ಕಣಜದಲ್ಲಿ ಹಾಕಿದಾಗ ಭತ್ತದ ಕಣಜ ತುಂಬಿ ಭತ್ತ ಉಕ್ಕಲಿಕ್ಕತ್ತು. ಆವಾಗ ಊರ್ಕೇರಿಯ ಒಬ್ಬ ಸ್ವಾಮೀಜಿಗೆ ಇಲ್ಲಿಯ ಗೌಡರು ಹೋಗಿ ಭೇಟಿಯಾಗಿ ವಿಷಯ ತಿಳಿಸಿದಾಗ ಅವ್ರು ಹೇಳಿದರು, ಮೂರ್ತಿ ಅತ್ಯಂತ ಮಹತ್ವದ್ದು, ಅದು ಶಕ್ತಿವಂತ ಮೂರ್ತಿ ಅದು, ಮತ್ತು ನೀವೆಲ್ಲ ಅದನ್ನು ಏನು ಭತ್ತ ಉಕ್ಕುತ್ತದೆ ಅದನ್ನು ಚೀಲದಲ್ಲಿ ತುಂಬಿಡಿ, ಆಮೇಲೆ ಒಂದು ದೇವಾಲಯ ಕಟ್ಟುವ, ಆ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡುವ ಅಂತ ಹೇಳಿದಾಗ ಅದೇ ರೀತಿ ಮಾಡಿ ಆ ಮೂರ್ತಿಯನ್ನು, ಆ ಭತ್ತವನ್ನು ಮಾರಾಟ ಮಾಡಿ 4 ವರ್ಗದವರು ಅಂತಿದ್ದಾರೆ ಇದರಲ್ಲಿ. ನಾಡವರು, ಆಮೇಲೆ ಹಾಲಕ್ಕಿ ಒಕ್ಕಲಿಗರು, ಪಟಗಾರರು, ನಾಮದಾರಿಗಳು. ಈ 4 ಸಮಾಜದ ಮುಖಂಡರು, ಸೈನಿಕರು, ಮುಖ್ಯವಾಗಿ ಚಂದಾವರದಲ್ಲಿ ಒಬ್ಬ ಅರಸ ಇದ್ದ. ಈ ಅರಸ ಕೆಳದಿ ಅರಸರ ಸಾಮಂತನಾಗಿದ್ದ. ಆ ಸಂದರ್ಭದಲ್ಲಿ ಈ ಅರಸನ ಸಹಾಯದಿಂದ ಇಲ್ಲಿ ಈ ಸೈನಿಕರು ದೇವಾಲಯ ಕಟ್ಟಿದ್ರು. ಮತ್ತೆ ಈ ದೇವರಿಗೆ ಒಂಬಳಿಯಾಗಿ 100 ಎಕರೆ ಜಮೀನನ್ನ ರಾಜ ಕೊಡುವಂತೆ ಅವರ ಮನವೊಲಿಸಿದ್ರು. ಇವತ್ತಿಗೂ ಈ 4 ವರ್ಗದಾರರಿಗೆ ದಂಡಾವಳಿ ಸೇವೆಯ ನಂತರ ಅವರ ವರ್ಗ ಕರೆದು ಪ್ರಸಾದ ಕಡಿ ಕೊಟ್ಟು ಗೌರವಿಸುವ ಪದ್ಧತಿ ಜಾರಿಯಲ್ಲಿದೆ. ದೇವಸ್ಥಾನದ ಜೀರ್ಣೋದ್ಧಾರ ತುಂಬ ಪ್ರಮಾಣದಲ್ಲಾಗಿದೆ. ಮುಂದೆ ಒಂದು ಸಭಾಮಂಟಪ ಕಟ್ಟಿದ್ದೇವೆ. ಮತ್ತು ಗುಮ್ಮಟಕ್ಕೆ ತಾಮ್ರದ ತಗಡನ್ನು ಹೊಡೆದು ಇದರಲ್ಲಿ ತಾಮ್ರದ ಒಂದು ತಗಡನ್ನು ಹೊಡೆದಿದ್ದೇವೆ. ಆಮೇಲೆ ಮೇಲೆ ಬಂಗಾರದ ಶಿಖರವನ್ನು ಇಟ್ಟಿದ್ದೇವೆ. 2019ರಲ್ಲಿ ನಾವು ಬಂಗಾರದ ಶಿಖರವನ್ನು ಇಟ್ಟಿದ್ದೇವೆ. ಮೊದಲು ತಾಮ್ರದ ಶಿಖರ ಇತ್ತದು, ಅದೀಗ ಬಂಗಾರದ ಇಟ್ಟಿದ್ದೇವೆ. ಮತ್ತು ಬಾಗಿಲಿಗೂ ಕೂಡ ಕೆಲವು ಬೆಳ್ಳಿ ಗಿಳ್ಳಿ ತಗಡು ಹೊಡೆದು ಇದು ಮಾಡಿದ್ದೇವೆ. ಮತ್ತು ದೇವಸ್ಥಾನದ ಪಕ್ಕದಲ್ಲಿ ಯಾಗಶಾಲೆ ಆಗಿದೆ, ಅತ್ಯುತ್ತಮವಾದ ಯಾಗಶಾಲೆ ಆಗಿದೆ, ಸಭಾಭವನ ಆಗಿದೆ, ಅಲ್ಲಿ ಮದುವೆ ನಡೀತದೆ. ಮತ್ತು ದೇವಸ್ಥಾನದ ಎದುರುಗಡೆ ವಸತಿ ಗೃಹ ಆಗಿದೆ, ಅಲ್ಲಿ ಉಳ್ಕೊಳ್ಳಿಕ್ಕೆ ಪ್ರತ್ಯೇಕ ಕೊಠಡಿಗಳಿದೆ, ಅಲ್ಲಿ ಅಟ್ಯಾಚೆಡ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಇಲ್ಲಿ ಪ್ರತಿ ಶನಿವಾರ ನಾವು ಅನ್ನದಾನ ಇಟ್ಕೊಂಡಿದ್ದೇವೆ. ಸಾಮಾನ್ಯ 1,500ದಿಂದ 2,000 ಜನ ಊಟ ಮಾಡ್ತಾರೆ ಮಧ್ಯಾಹ್ನ. ಮತ್ತು ಅನೇಕ ಭಕ್ತರು ಕೂಡ ಅಕ್ಕಿಯನ್ನು ಅಥವಾ ಇತರ ವಸ್ತುಗಳನ್ನು, ದುಡ್ಡನ್ನು ಅನ್ನದಾನಕ್ಕೆ ಕೊಡುವ ಒಂದು ಪದ್ಧತಿ ಇದೆ, ಕೊಡ್ತಾ ಇದ್ದಾರೆ. ಹೀಗೆ ಈ ಇತ್ತೀಚಿನ ವರ್ಷಗಳಲ್ಲಿ, ಇನ್ನು ಕಳೆದ 3 ವರ್ಷದ ಹಿಂದೆ ನಾವು ಒಂದು 32 ಗುಂಟೆ ಜಾಗ ತಗೊಂಡ್ರು ದೇವಸ್ಥಾನದ ಎಡಭಾಗದಲ್ಲಿ. ಮತ್ತು ಹೋದ ವರ್ಷ 32 ಗುಂಟೆ, ಹೀಗೆ 1.5 ಎಕರೆ ಜಾಗವನ್ನು ಈಗಾಗಲೇ ದೇವಸ್ಥಾನದ ಪಕ್ಕದಲ್ಲಿ ರೋಡಿಗೆ ತೆಗೆದುಕೊಂಡೋಗಿದೆ. ಅಲ್ಲಿ ಮುಂದಿನ ದಿವಸಗಳಲ್ಲಿ ಕಾಂಪೌಂಡ್ ಹಾಕಬೇಕು,
ಮತ್ತು ಅಲ್ಲಿ ಅದನ್ನು ಲೆವೆಲ್ ಮಾಡಬೇಕು. ಹೀಗೆ ಅನೇಕ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಈಗಾಗಲೇ ಬಂದ ಭಕ್ತರಿಗೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಮದುವೆ ಮಾಡುವವರು ಬಂದರೆ ಅವರಿಗೆ ರೂಮಿನ ವ್ಯವಸ್ಥೆ ಇದೆ. ಮತ್ತು ಮದುವೆ ಕೂಡ ನಾವೇನು ಮಾಡಿದ್ದೇವೆ ಅಂದರೆ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಭಾಳ ಕಡಿಮೆ ಬಾಡಿಗೆನ ಇಟ್ಟಿದ್ದೇವೆ. ಯಾಕಂತಂದರೆ ಹಣ ಸಂಗ್ರಹದ ಉದ್ದೇಶ ಇಲ್ಲ ನಮಗೆ. ಬಡ ಭಕ್ತರಿಗೆ ಅವರ ಮದುವೆ ಕಾರ್ಯಗಳನ್ನು ಕಡಿಮೆ ಇದರಲ್ಲಿ ನೀಗಿಸುವಂತೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಮತ್ತು ಜನ್ರೇಟ್ರ್ 2 ಇದೆ ನಮ್ಮದು. ಕರೆಂಟ್ ಹೋದರೆ ಜನ್ರೇಟ್ರ್ ಚಾಲೂ ಮಾಡಿಕೊಡ್ತೇವೆ. ಆ ನೀರಿನ 2 ಬೋರ್ವೆಲ್ ಇದೆ. ಈಗ ಹೋದ ವರ್ಷ ಒಂದು ಹೊಡೆದಿದ್ದೇವೆ. ಮೊದಲ ಬೋರ್ವೆಲ್ನಲ್ಲೂ ಸಾಕಷ್ಟು ನೀರಿದೆ. ಈ ಎಲ್ಲ ಮೂಲ ಸೌಕರ್ಯಗಳು ಈಗ ಸಾಕಷ್ಟು ಅಭಿವೃದ್ಧಿಯನ್ನು ಈ ದೇವಸ್ಥಾನದಲ್ಲಿ ನಾವು ಹೊಸ ಕಮಿಟಿಯವ್ರು ಬಂದ ನಂತರ ಆಗಿದೆ. ಈಗ ನಿಮ್ಗೆಲ್ಲ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಒಂದು ಮಾಹಿತಿ ಸಿಕ್ತು ಅಂತ ನಾನು ಅನ್ಕೊಂತೀನಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಈಗ ಆಲ್ರೆಡಿ ನಾನು ದೇವಸ್ಥಾನದ ಹತ್ರ ಬಂದಿದ್ದೀನಿ. ಹಿಂದ್ಗಡೆ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ನಾನು ಹೋಗಿ ಬಂದೆ, ನೋಡಿದ್ರೆ ಗೊತ್ತಾಗತ್ತೆ. ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಈ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ಎಳ್ಳೆಣ್ಣೆ ಹಚ್ತಾರೆ. ಆಲ್ಮೋಸ್ಟ್ ಎಲ್ಲ ಆಂಜನೇಯ ದೇವಸ್ಥಾನದಲ್ಲೂ ಎಳ್ಳೆಣ್ಣೆ ಹಚ್ತಾರೆ, ಅಲ್ಲಿ ನಾವು ಹಚ್ಚೋದು. ಬನ್ನಿ ದೇವಸ್ಥಾನ ಒಂದು ಸುತ್ತ ಹಾಕ್ಕೊಂಡು ಬರೋಣ. ನನಗೆ ಖುಷಿಯಾಗಲಿ ಬೇಜಾರಾಗಲಿ ಏನೇ ಆದ್ರೂ ಈ ಒಂದು ದೇವಸ್ಥಾನಕ್ಕೆ ಬಂದೋದ್ರೆ ಎಲ್ಲನೂ ಸರಿ ಆಗುತ್ತೆ. ನನಗೆ ಅಂತ ಅಲ್ಲ, ಎಲ್ಲರಿಗೂ, ನಮ್ಮ ಊರಿನ ಆ್ಯಂಡ್ ಅಂದರೆ ಕುಮಟ ಹೊನ್ನಾವರ ಯಾರಿಗೆ ಇರ್ಬೋದು, ಎಲ್ರಿಗೂ ಅಷ್ಟೇ. ಇಲ್ಲಿ ಊಟ ಕೊಡ್ತಾರೆ. ಪ್ರತಿ ಶನಿವಾರನೂ ಅನ್ನದಾನ ಇರುತ್ತೆ. ಪ್ರತಿ ಶನಿವಾರ ತುಂಬ ಜನ ಬರ್ತಾರೆ. ನಾಳೆ ಶನಿವಾರ, ಇವತ್ತು ಶುಕ್ರವಾರ ನಾನು ಬಂದಿರೋದು. ಬನ್ನಿ, ನಾನಿವಾಗ ದೇವಸ್ಥಾನದೊಳಗಿರೋ ದೇವರನ್ನು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ. ಎಲ್ಲರೂ ದೇವಸ್ಥಾನಕ್ಕೆ ಬಂದಾಗ ತುಂಬ ದೂರದಿಂದ ನೋಡಿರ್ತೀರ. ಇಲ್ಲಿದೆ ನೋಡಿ, ಕೆಳಗಡೆ ಇರುವಂಥದ್ದು ಮೂಲ ಮೂರ್ತಿ. ಹಾಗೇನೆ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಸವಾರಿ ಮೂರ್ತಿ. ಸವಾರಿ ಮೂರ್ತಿ ಈಗ ದೇವಸ್ಥಾನದಲ್ಲೇ ಇದೆ, ಇನ್ನು ಸವಾರಿಗೆ ಹೊರಟಿಲ್ಲ. ಅದಕ್ಕೆ 2 ದೇವರನ್ನ ನೀವು ಇಲ್ಲಿ ನೋಡ್ಬೋದು. ದೇವಸ್ಥಾನನ ನೋಡಿ ಆಯಿತು, ಪೂಜೆನೂ ಆಯಿತು. ಇವಾಗ ನಾನು ವಾಪಸ್ ಹೋಗಬೇಕು ಮನೆಗೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಎಕ್ಸಾಕ್ಟ್ ಲೊಕೇಶನ್ನ ನಾನೆಲ್ಲ ಮೆನ್ಷನ್ ಮಾಡಿರ್ತೀನಿ. ನಮ್ಮೂರ ಕಾಯೋ ದೊರೆ ಇವನೇನೆ, ನಮ್ಮೆಲ್ಲರೂ ಕಾಯೋ ದೊರೆರು ಇವನೇನೆ. ಸೊ ನನ್ನ ಹೇಳೋಕ್ಕಾಗಲ್ಲ ಎಷ್ಟು ಇಷ್ಟ ಅಂತ ಅಂದರೆ ದೇವರು ನಮ್ಮ ಆಂಜನೇಯ, ಚಂದಾವರಸಿನ ಆಂಜನೇಯ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.